ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ, ಕರ್ಬೂಜ ಜ್ಯೂಸು. ತುಂಬ ಹೆಲ್ತಿಗೆ ಒಳ್ಳೆಯದು, ಹಾಗೆ ತುಂಬ ಬಿಸಿಲಿದೆ, ಸೊ ಹಾಗಾಗಿ ತಂಪು ಸಹ ಕೊಡುತ್ತೆ. ಹೀಟ್ ಇರೋರಿಗೆಲ್ಲ ತುಂಬ ಜ್ಯೂಸು ಯೂಸ್ ಆಗುತ್ತೆ. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು. ಸೊ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಕರ್ಬೂಜ ತೊಗೊಂಡಿದ್ದೀನಿ, ಸೊ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಬೀಜ ಇರುತ್ತಲ್ವ, ಸೊ ಅದನ್ನು ಸೈಡ್ಗೆ ತೊಗೊಳ್ಳೋಣ. ಇದು ಬೀಜ ಬೇರೆ ಏನಾದರೂ ಮಾಡ್ತಾರೇನೋ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಿಜ ಈ ಸ್ಮೆಲ್ ಕಂಡ್ರೂ ಇಷ್ಟ ಇಲ್ಲ, ಬಟ್ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಇಷ್ಟ, ಸೊ ಹಾಗಾಗಿ ಅವ್ರಿಗೆ ಕೊಟ್ಟೆ. ನಾನು ಹೀಟಿಗೆ ಬೇರೆ ಒಂದು ಡ್ರಿಂಕ್ ಮಾಡ್ಕೋತೀನಿ, ಸೊ ಅದನ್ನು ಇನ್ನೊಂದು ದಿವಸ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ ಇನ್ನೂ ಸ್ವಲ್ಪ ಹಣ್ಣಾಗಿರುತ್ತೆ, ಬಟ್ ಇದು ಯಾವುದು ಸ್ವಲ್ಪ ಕಾಯಿ ಥರ ಇದೆ. ಸೊ ಇದು ಇನ್ನೂ ರೆಡ್ ಕಲರ್ ಆಗು ಸಹ ಇರುತ್ತೆ. ಕೆಲವೊಂದು ಟೈಮ್ ಕ್ಯಾಮ್ರಾದಲ್ಲಿ ಕಲರೇ ಬೇರೆ ಚೇಂಜೇ ಕಾಣಿಸುತ್ತೆ, ಬಟ್ ಚೆನ್ನಾಗಿದೆ ಫ್ರೂಟಿ ಇದು. ಸೊ ಈಗ ಸಣ್ಣದಾಗಿ ಹಚ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ನೋಡಿ, ನಾನು ಎಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ನಿಮ್ಮ ಮನೆಯಲ್ಲಿ ಯಾವ ಜಾರ್ ಇದೆಯೋ ಅದೇ ಜಾರೇ ತೊಗೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಒಂದು ಸ್ಪೂನಿನ ಸಹಾಯದಿಂದ ಸೊ ನೀಟಾಗಿ ಎಲ್ಲವನ್ನು ತೊಗೊಳ್ಳಿ. ಸೊ ನೋಡಿ, ಈಗ ನಾನು ಎಲ್ಲ ತೊಗೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಜ್ಯೂಸ್ ಜಾರ್ ಇತ್ತು, ಸೊ ಹಾಗಾಗಿ ನಾನು ಜ್ಯೂಸ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮನೇಲಿ ಯಾವುದು ಜಾರ್ ಇದೆಯೋ ಅದನ್ನೇ ಸಹ ತೊಗೊಂಡು ಜ್ಯೂಸ್ ಮಾಡ್ಕೋಬಹುದು. ನಾನು ಫಸ್ಟಿಗೆ ತೋರಿಸಿದ್ದೆ ಎಷ್ಟು ಪದಾರ್ಥ ಏನು ಬೇಕು ಅಂತ ಹೇಳಿ. ಸೊ ನೋಡಿ, ಈಗ ನಾನು ಸಕ್ಕರೆ ಸ್ಮಾಲ್ ಸ್ಪೂನಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಏಲಕ್ಕಿ ಸಹ ಸೇರಿಸ್ತಾ ಇದ್ದೀನಿ. ಇದು ಹಾಲು ಕಾಯಿಸಿಲ್ಲ ನಾನು, ಸೊ ಹಸಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಸಹ 1 ಲೋಟ ತೊಗೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಹಾಲು ಜಾಸ್ತಿನೇ ತೊಗೋತಾರೆ, ಸೊ ಹಾಗಾಗಿ ಸ್ವಲ್ಪ ನೀರು, ನಾನು ನೀರು ಜಾಸ್ತಿ ತೊಗೊಂಡಿಲ್ಲ, ಒಂದು ಚಿಕ್ಕ ಲೋಟದಷ್ಟು ನೀರು ತೊಗೊಂಡಿದ್ದೇನೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಬರೋಣ. ಮಿಕ್ಸಿ ಮಾಡಿಕೊಂಡ್ರೆ ರುಚಿಕರವಾದಂತಹ ಕರ್ಬೂಜ ಜ್ಯೂಸ್ ರೆಡಿ ಆಗುತ್ತೆ. ತುಂಬ ಹೆಮ್ಮಿಯಾಗಿ ತುಂಬ ಟೇಸ್ಟಿಯಾಗಿ ಇತ್ತು ಅಂತ ನನ್ನ ಮಗಳು ಹೇಳ್ತಿದ್ಲು, ಬಟ್ ನಾನು ಟೇಸ್ಟ್ ಮಾಡಿಲ್ಲ. ತುಂಬ ಬಿಸಿಲಿದೆ, ಖಂಡಿತ ಒಂದು ಸಲ ಟ್ರೈ ಮಾಡಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ತಂಪು ಕೊಡುತ್ತೆ ಈ ಹಣ್ಣು. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಇನ್ನೂ ಯಾವ ಥರ ಬೇರೆ ಥರ ಮಾಡಿದರೆ ನನಗೂ ಸಹ ತಿಳಿಸಿ, ಕಮೆಂಟ್ ಮಾಡಿ. ನಾನು ಸಹ ಇನ್ನೊಂದು ಸಲ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ